ಕರುಪ ಇದು ತಮಿಳ್ ಮೂವಿ ಕನ್ನಡದಲ್ಲಿ ಕೂಡ ಬಂದಿದೆ. ಮೂವಿ ನಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅದರ ಬಗ್ಗೆ ಫುಲ್ ಮಾಹಿತಿ ನಿಮಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಂದ್ರೆ ಒಂದು ಒಳ್ಳೆಯ ಮೂವೀಸ್ಗಳು ಡೈಲಿ ಒಂದು ಹೊಸತನದ ಮೂವೀಸ್ಗಳ ಬಗ್ಗೆ ನಿಮ್ಗೆ ಒಳ್ಳೆಯ ಮಾಹಿತಿ ಕೊಡೋಕೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕೆ ಒಂದು ಒಳ್ಳೆಯ ಆಪ್ಷನ್ ಅಂತ ಅನ್ಬೋದು ಗುರು. ಬನ್ನಿ ಗುರು, ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಮೂವಿ ಕಡೆಗೆ ಹೋಗ್ಬಿಡೋಣ. ಮೂವಿ ನಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನೈಯಿಂದ ಒಂದು ಅಪ್ಪ ಮಗಳು ಒಬ್ಬರು ಆ ಮಗಳಿಗೆ ಹೆಲ್ತ್ ಇಶ್ಯೂಯಿಂದ ಬಂದಿರ್ತಾರೆ ಗುರು. ಅವರ ಕೈಯಲ್ಲಿ ಇದು ಎಲ್ಲ ಕೂಡ ಕಳ್ಕೊಂಡು ಈಗ ಕೋರ್ಟ್ಗೆ ಹೋಗ್ತಾರೆ ಗುರು. ಕೋರ್ಟಲ್ಲಿ ಅವ್ರಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಮೂವಿ ಕತೆ ಇಷ್ಟು ಬೇಗ ಹೇಳ್ಬಿಟ್ನಲ್ವಾ, ಒಂದು ಸ್ವಲ್ಪ ಏನು ಇಷ್ಟೇನ ಕತೆ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ನಾವು ಅಷ್ಟೊಂದು ಲೀಕ್ ಮಾಡೋಕೆ ಹೋಗಲ್ಲ ಕತೆಗಳನ್ನ. ಯಾಕಂತಂದರೆ ಅದೊಂದು ಸ್ಪಾಯ್ಲರ್ ಆಗ್ಬಿಡುತ್ತೆ. ಮೂವಿ ನೋಡುವಂಥ ಇಂಟ್ರೆಸ್ಟ್, ಒಂದು ಕ್ಯೂರಿಯಾಸಿಟಿ ಮೂವಿ ಹೋಗ್ಬಿಡುತ್ತೆ ಅಂತ ಅನ್ಬೋದು. ಒಂದಿಷ್ಟೇ ಅಂತ ತಿಳ್ಕೊಳ್ಳಿ, ಮೂವಿ ಮಾತ್ರ ತುಂಬಾ ದೊಡ್ಡದಾಗಿದೆ. ಮೂವಿ ಮಾತ್ರ ನಂಗಂತರೂ ತುಂಬಾ ಇಷ್ಟ ಆಯಿತು. ಮೂವಿ ಕ್ಯಾಮ್ರಾ ವರ್ಕಿಂಗ್ ಇರ್ಬೋದು, ನನಗಂತೂ BGM ಅಂತೂ ಹೆವಿ ಇಷ್ಟ ಆಯಿತು ಗುರು. ಈ ಮೂವಿಯಲ್ಲಿ ಒಂದೊಂದು ಸೈನ್ ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ. BGM ಇಂದ ಈ ಮೂವಿ ಎತ್ತಿಡಿದ್ದಾರೆ ಅಂತ ಅನ್ಬೋದು. ಒಂದು ಒಳ್ಳೆ ಸೂರ್ಯ ಅವರ ಕಮ್ಬ್ಯಾಕ್ ಮೂವಿ ಅಂತಂದರೆ ಎರಡೇ ಮಾತಿಲ್ಲ ಗುರು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋಕೆ ಒಂದು ಒಳ್ಳೆಯ ಮೂವಿ ಹುಡುಕ್ತಾ ಇದ್ರೆ ಕರುಪ ಇಸ್ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ನಮ್ಮ ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ ಈ ಮೂವಿ. KVN ಪ್ರೊಡಕ್ಷನ್ ಅವರು ನಮ್ಮ ಕನ್ನಡದಲ್ಲಿ ಡಿಸ್ಟ್ರಿಬ್ಯೂಟರ್ ತೊಗೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮೂವಿನ ನೋಡಿದ ಮೇಲೆ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ, ಇದರ ಕತೆ ಕೂಡ ಸಿಂಪಲ್ ಆಗಿತ್ತು. ಇದರ ಕ್ಯಾಮ್ರಾ ವರ್ಕಿಂಗ್, ಇದು ಎಜುಕೇಷನ್ ಮೂವಿ ಕತೆ ಸಾಗೋದು, ಮತ್ತು ಇದರಲ್ಲಿ ಒಂದೊಂದು ಪ್ಲಾಟ್ ಕೂಡ ಬರುತ್ತೆ ಗುರು. ಲಿಯೋಗು ಇದ್ರ ಕಾನ್ಸೆಪ್ಟು ಅವು ಇವು ಬರ್ತವೆ ಗುರು. ತಮಿಳ್ ಮೂವೀಸ್ಗಳು ಯಾರೆಲ್ಲ ನೋಡೋಕೆ ಫಾಲೋ ಮಾಡ್ತಾ ಇದ್ರಲ್ವಾ, ಅವರ ಮೂವೀಸ್ಗಳು ಕೂಡ ಇದರಲ್ಲಿ ಬಂದು ಹೋಗ್ತಾ ಇದೆ. ಒಂದೊಂದು ಸೀನ್ ಕೂಡ, ಒಂದೊಂದು ಡೈಲಾಗ್ ಕೂಡ ಆ ಮೂವಿಯಲ್ಲಿ ಬಂದು ಹೋಗ್ತವೆ ಅಂತ ಅನ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೂವಿ ಮಾತ್ರ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು. ಸ್ವಲ್ಪನೂ ಬೋರ್ ಹೊಡಿಸ್ಲಿಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಇದರ ಆಕ್ಟರ್ ಸೂರ್ಯ ಅವರ ಆಕ್ಟರ್ಸ್ ಅಂತೂ ಹೆವಿ ಅಂತ ಅನ್ಬೋದು. ಏನು ಆಕ್ಟಿಂಗ್ ಅವ್ರದಂತೂ. ಈ ಸಿನಿಮಾ ಅವರ ಕೈ ಹಿಡಿದಿದ್ದು ಅಂತಂದ್ರೆ ಅವ್ರ ಆಕ್ಟಿಂಗ್ ಇಂದಾನೆ ಈ ಮೂವಿನ ನೋಡೋಕೆ ತುಂಬಾ ಬಂದಿದ್ದಾರೆ ಗುರು. ಒಂದು ಒಳ್ಳೆಯ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್ ಇತ್ತು. ಸೆಕೆಂಡ್ ಹಾಫ್ ಮಾತ್ರ ಸ್ವಲ್ಪ ಲ್ಯಾಗ್ ಅನಿಸ್ತು. ಆದರೆ ಕತೆಗಳನ್ನ ಟ್ವಿಸ್ಟ್ ಬಂದಾಗ ಅಲ್ಲೊಂದು ಕೂಡ ಬೆಟರ್, ಓಕೆ ನಡೆಯುತ್ತೆ ಅಲ್ವಾ, ಸೂಪರ್, ಮುಂದೇನಾಗ್ಬೋದು ಆ ಥರ ಒಂದು ಕ್ಯೂರಿಯಾಸಿಟಿಯನ್ನು ಮೂವಿ ತಂದ್ಕೊಡೋಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅನ್ನೋಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಗುರು ಈ ಮೂವಿ ನೋಡಿದ ಮೇಲೆ. ಟ್ವಿಸ್ಟು ಬರ್ತಾ ಇರ್ತವೆ. ಆ ಕತೆ ಹೀಗಿರ್ಬೋದಾ ಅಂತ ನೀವು ಅನ್ಕೊಂಡಿರ್ತಾರೆ, ಆದರೆ ಕತೆ ಅದೇ ಇರಲ್ಲ. ಇದೊಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಒಳ್ಳೆ ಜಾನರ್ ಜೊತೆಗೆ ಈ ಮೂವಿನ ಕಮ್ಬ್ಯಾಕ್ ಆಗಿದೆ ಅಂತ ಅನ್ಬೋದು ಗುರು. ಹೊಸಬ್ರು ತುಂಬ ಚೆನ್ನಾಗಿ ಮಾಡಿದರೆ. ಅಪ್ಪ ಮಗಳ ಸೆಂಟಿಮೆಂಟ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅನ್ಬೋದು. ಮತ್ತು ಅಪ್ಪ ಅಮ್ಮವರ ಕ್ಯಾರೆಕ್ಟರ್ ಅವರಂತೂ ಸೂಪರ್ ಆಗಿ ಸೂಟ್ ಆಗಿದೆ ಅಂತ ಹೇಳಿ ಮಾಡಿಸಿದ್ರ ಕ್ಯಾರೆಕ್ಟರ್ಗಳು ಅಂತ ಅನ್ಬೋದು ಗುರು. ಇದರ ವಿಲ್ಲನ್ಸ್ಗಳು ನಮಗೆ ತುಂಬಾನೇ ಇಷ್ಟ ಆಗ್ತಾರೆ. ವಿಲ್ಲನ್ ಕೂಡ ನೀವು ಮೂವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ವಿಲ್ಲನ್ ಯಾರು ಅನ್ನೋದನ್ನ. ಒಂದು ಸರ್ಪ್ರೈಸ್ ಅಂತ ಅನ್ಬೋದು ಗುರು. ಇದರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಗುರು, ಅದನ್ನಂತೂ ಮಿಸ್ ಮಾಡ್ಕೊಳ್ದೆ ನೋಡೋಕೆ ನೋಡೋಬೇಕು. ಆ ಥರನೇ ಸೀನ್ ಇದು. ಮಿಸ್ ಮಾಡ್ಕೊಳ್ದೆ ನಮ್ಮ ಕನ್ನಡ ಭಾಷೆಯಲ್ಲಿ ಥಿಯೇಟರ್ನಲ್ಲಿ ಹೋಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದೇ ಈ ಮೂವಿನ ರಿವ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಬಂತು. ನೋಡಿ ಗುರು ಒಂದ್ಸಲ, ಮೂವಿ ಚೆನ್ನಾಗಿದೆ. ಬಾಯ್ ಗುರು, ಒಂದು ಒಳ್ಳೆಯ ಮೂವಿ ಜೊತೆಗೆ ಮತ್ತೆ ಸಿಗ್ತಾ ಇರೋಣ. ಮೂವಿ ಮಾತ್ರ ಸಖತ್ತಾಗಿತ್ತು. ಬಾಯ್.